ಇವತ್ತು ಒಂದು ಹೊಸ ರೆಸಿಪಿಯನ್ನು ಮಾಡುತ್ತಿದ್ದೇನೆ. ಈ ಎಲೆಗೆ ನಾವು ಸಾಂಬಾರ್ ಸೊಪ್ಪು ಅಂತ ಹೇಳುತ್ತೇವೆ. ಈ ಎಲೆಯಿಂದ ಹಲವಾರು ರೆಸಿಪಿಗಳನ್ನು ಮಾಡುತ್ತಾರೆ. ಈ ಎಲೆಯಿಂದ ಮಕ್ಕಳಿಗೆ ನೆಗಡಿ, ಕೆಮ್ಮು ಎಲ್ಲ ಆಗಿದ್ದರೆ ಈ ಎಲೆಯನ್ನು ಬಾಳೆ ಎಲೆಯಲ್ಲಿ ಅದನ್ನು ಸುತ್ತಿ ಬೆಂಕಿಯಲ್ಲಿ ಸುಟ್ಟಿ ರಸ ತೆಗೆದು ಜೇನುತುಪ್ಪವನ್ನು ಬೆರೆಸಿ ಮಕ್ಕಳಿಗೆ ಕುಡಿಸುತ್ತಾರೆ. ಮತ್ತು ಮಕ್ಕಳಿಗೆ ಬಳೆಯಲ್ಲಿ ಅದನ್ನು ಬೆಂಕಿಯಲ್ಲಿ ಸುಟ್ಟಿ ರಸ ತೆಗೆದು ಅವರ ಬೆಚ್ಚಗಿಡಲು ಅವರ ಬೆನ್ನಿಗೆ, ಎದೆಗೆ ಈ ಎಲೆಯ ರಸವನ್ನು ಹಚ್ಚುತ್ತಾರೆ. ನೋಡಿ, ಈ ಎಲೆ ಈ ಥರ ಇರುತ್ತದೆ. ಇದನ್ನು ಚೆನ್ನಾಗಿ ತೊಳೆದುಕೊಂಡಿದ್ದೇನೆ. ನಂತರ ಒಂದು ಬೌಲ್, ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಹೇಳುತ್ತೇನೆ. ಒಂದು ಬೌಲು ಅಕ್ಕಿ ಹಿಟ್ಟು, ಸ್ವಲ್ಪ 1-2 ದೊಡ್ಡ ಚಮಚ ಅಕ್ಕಿ ಹಿಟ್ಟು, ಮತ್ತು ಹಿಂಗು, ಉಪ್ಪು, ಮೆಣಸಿನ ಹಿಟ್ಟು, ಕಡಲೆ ಹಿಟ್ಟು ಮತ್ತು ನೀರು. ಅದು ಒಂದು ಸ್ವಲ್ಪ ಉಪ್ಪು, ಅಂದರೆ ನಾವು ಎಷ್ಟು ಹಿಟ್ಟನ್ನು ಕಲಿಸುತ್ತೇವೋ ಅಷ್ಟಕ್ಕೆ ಸಾಕಾಗುವಷ್ಟು ಉಪ್ಪು, ಒಂದು ಸಣ್ಣ ಚಮಚ ಉಪ್ಪು, ಅದಕ್ಕೆ 1 ಚಿಟಿಕೆ ಇಂಗು, ಒಂದು ಸಣ್ಣ ಗಾತ್ರದ ಹಿಂಗು. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇಂಗನ್ನು ಚೆನ್ನಾಗಿ, ಉಪ್ಪು ಮತ್ತು ಇಂಗನ್ನು ಕರಗಿಸಿಕೊಳ್ಳಬೇಕು. ಉಪ್ಪು ಮತ್ತು ಇಂಗು ಚೆನ್ನಾಗಿ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರೆಸುತ್ತೇನೆ. ನಂತರ ಕಡಲೆ ಹಿಟ್ಟು 1 ದೊಡ್ಡ ಲೋಟ, ಆಮೇಲೆ ಸ್ವಲ್ಪ 1 ಚಮಚ ಮೆಣಸಿನ ಹಿಟ್ಟು, ಹಾಕಿ ಚೆನ್ನಾಗಿ ಕಲಿಸಬೇಕು. ಹಿಟ್ಟು ಈ ಹದಕ್ಕಿದ್ದರೆ ಸಾಕು. ಈಗ ಆ ಹಿಟ್ಟಿನಲ್ಲಿ ಎಲೆಯನ್ನು ಹಾಕುತ್ತಿದ್ದೇನೆ. ಎಲೆಯನ್ನು ಹಾಕಿ ಇದನ್ನು ಎಣ್ಣೆ ಕಾದಿದೆಯೇ ನೋಡಿಕೊಂಡ್ರೆ ಈ ಹಿಟ್ಟಿನಲ್ಲಿ ಹೀಗೆ 2 ಕಡೆ ಇದನ್ನು ಒತ್ತಿ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ಎಣ್ಣೆಯಲ್ಲಿ ಇದು ಹೇಗೆ ಹಾಕಿದ ಕೂಡಲೇ ಹೇಗೆ ಉಬ್ಬಿ ಬರುತ್ತದೆ. ಇದನ್ನು ಒಂದೊಂದಾಗಿ ಹೀಗೆ ಮುಗಿಸಬೇಕು. 2 ಕಡೆ ಸರಿಯಾಗಿ ಬೇಯಿಸಬೇಕು. ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು. ಎಷ್ಟು ಕೆಂಪಗಾದರೆ ಸಾಕು. ನೋಡಿ, ಎಷ್ಟು ಚೆನ್ನಾಗಿ ಗರಿಗರಿಯಾದ ಸಾಂಬಾರ್ ಸೊಪ್ಪಿನ ಎಲೆಯ ಬಜೆ ರೆಡಿ. ಇದು ಮಲಬದ್ಧತೆ ನಿವಾರಣೆಯನ್ನು ಮಾಡುತ್ತದೆ. ಇದು ನೆಗಡಿಯನ್ನು ಕಡಿಮೆ ಮಾಡುತ್ತದೆ. ಇಂತಹ ಎಲೆಯಿಂದ ಹಲವಾರು ಉಪಯೋಗಗಳಿಗೆ ಸಾಸಿವೆ ಎಲ್ಲವನ್ನು ಮಾಡುತ್ತಾರೆ. ನೋಡಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.